ಜಮ್ಮು ಕಾಶ್ಮೀರದ ಪೆಹಲ್ಗಾಂನಲ್ಲಿ ಏಪ್ರಿಲ್ 22ರಂದು 26 ಮಂದಿ ಅಮಾಯಕ ಪ್ರವಾಸಿಗರನ್ನು ಧರ್ಮ ಕೇಳಿ ನರಮೇಧವೆಸಗಿದ ಬರ್ಬರ ಕೃತ್ಯಕ್ಕೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಮೇ 20ರಂದು ಮಧ್ಯಾಹ್ನ 3 ಗಂಟೆಗೆ ಮಂಗಳೂರು ನಗರದ ಪಿವಿಎಸ್ ವೃತ್ತದಿಂದ ಕರಾವಳಿ ಉತ್ಸವ ಮೈದಾನದವರೆಗೆ ಮೆರವಣಿಗೆ ಮತ್ತು ಸಂಜೆ 5 ಗಂಟೆಗೆ ಕರಾವಳಿ ಉತ್ಸವ ಮೈದಾನದಲ್ಲಿ ಸಭಾ ಕಾರ್ಯಕ್ರಮವು ನಡೆಯಲಿದೆ ಎಂದು ಸಿಂಧೂರ ವಿಜಯೋತ್ಸವ ಸಮಿತಿಯ ಮಂಗಳೂರಿನ ಸಂಚಾಲಕರಾದ ಕೇಶವ ನಂದೋಡಿ ಹೇಳಿದರು. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೆಹಲ್ಗಾಂನಲ್ಲಿ ನಡೆದ ಘೋರ ಕೃತ್ಯದಲ್ಲಿ ನಮ್ಮ ತಾಯಂದಿರು ಸಹೋದರಿಯರ ಸಿಂಧೂರ ಅಳಿಸಿದವರಿಗೆ ಆಪರೇಷನ್ ಸಿಂಧೂರದ ಮೂಲಕ ಉತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ತೀರ್ಮಾನಿಸಿತು. ಇದರಂತೆ ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರ ಪಾಕಿಸ್ತಾನದೊಂದಿಗಿನ ಸಿಂಧೂ ನದಿ ಜಲ ಒಪ್ಪಂದವನ್ನು ರದ್ದುಗೊಳಿಸುವ ಮೂಲಕ ಪಾಕಿಸ್ತಾನಕ್ಕೆ ಭಾರೀ ಹೊಡೆತ ನೀಡಿತು. ಶಿಮ್ಲಾ ಒಪ್ಪಂದ ರದ್ದುಗೊಳಿಸಿದ ಪಾಕಿಸ್ತಾನದ ಕ್ರಮವನ್ನೇ ಬಳಸಿಕೊಂಡು ಭಾರತ ಈ ತೀರ್ಮಾನ ಕೈಗೊಳ್ಳುವ ಮೂಲಕ ಪಾಕಿಸ್ತಾನದ ಆರ್ಥಿಕತೆಗೆ ಮರ್ಮಾಘಾತವನ್ನುಂಟು ಮಾಡಿತ್ತು. ಆನಂತರ ಹಲವು ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡು ಪಾಕಿಸ್ತಾನದ ಪ್ರಾಯೋಜಿತ ಭಯೋತ್ಪಾದಕ ಕೃತ್ಯಗಳಿಂದ ಭಾರತಕ್ಕೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ವಿಶ್ವಕ್ಕೆ ಅರಿವು ಮೂಡಿಸಿತು. ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಏಕಾಂಗಿಯನ್ನಾಗಿಸಿತು. ಭಾರತೀಯ ಸೇನಾ ಪಡೆಗಳಿಗೆ ಮುಂದಿನ ಕಾರ್ಯಾಚರಣೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಪೂರ್ಣಾಧಿಕಾರ ನೀಡಿದರು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರನ್ನ ಸೇರಿಸಿಕೊಂಡು ಈ ಒಂದು ಮೆರವಣಿಗೆಯನ್ನು ಆಯೋಜಿಸಲಾಗಿದೆ. ಈ ಮೆರವಣಿಗೆ ಪಿವಿಎಸ್ ವೃತ್ತದಿಂದ ಹೊರಟು ಲಾಲ್ಬಾಗ್ ಮೂಲಕವಾಗಿ ಕರಾವಳಿ ಮೈದಾನ ಸೇರಲಿದೆ. ಕರಾವಳಿ ಮೈದಾನದಲ್ಲಿ ಸಂಜೆ 5 ಗಂಟೆಗೆ ಸಾರ್ವಜನಿಕ ಸಮಾರಂಭ ಏರ್ಪಡಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೋಸ್ಕರ ಮಂಗಳೂರಿನ ಜನತೆ ಹಾಗೂ ಇಡೀ ದಕ್ಷಿಣ ಕನ್ನಡ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು. ನಮಗೆಲ್ಲ ಗೊತ್ತಿದೆ, ಆಪರೇಷನ್ ಸಿಂಧೂರದ ಮೂಲಕ ಕಳೆದ ಏಪ್ರಿಲ್ 22ನೇ ತಾರೀಕು ಜಮ್ಮು ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದಂತಹ ಘೋರ ನರಮೇಧವನ್ನು ಖಂಡಿಸಿ ಈ ದೇಶದ ಕೇಂದ್ರ ಸರ್ಕಾರ ತೆಗೆದುಕೊಂಡ ದಿಟ್ಟ ನಿರ್ಧಾರ ಹಾಗೂ ನಂತರ ನಮ್ಮ ಮಿಲಿಟರಿಗಳಿಗೆ ಕೊಟ್ಟಂತಹ ಅಧಿಕಾರದ ಮೂಲಕ ಕಾರ್ಯಾಚರಣೆ ಇದೆ ಅಥವಾ ಭಯೋತ್ಪಾದಕ ಏನು ಕಾರ್ಯಾಚರಣೆಯನ್ನ ಮಟ್ಟ ಹಾಕಲಿಕ್ಕೋಸ್ಕರ ಕಾರ್ಯಾಚರಣೆ ನಡೆಸಲಿಕ್ಕೆ ಶುರುವಾಯಿತು. ಸಿಂಧೂರ ಎಂಬ ಹೆಸರಿನಲ್ಲಿ ಇದಂತ ಆರಂಭವಾದಂತಹ ಈ ಕಾರ್ಯಾಚರಣೆಯಲ್ಲಿ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಹಾಗೂ 8 ಭಯೋತ್ಪಾದಕ ನೆಲೆಗಳನ್ನ ನಾಶಪಡಿಸಿ ನಾವು ವಿಜಯದತ್ತ ಹೊರಟೆವು. ಕೊನೆಯಲ್ಲಿ ನಮಗೆಲ್ಲ ತಿಳಿದಿದೆ, ಪಾಕಿಸ್ತಾನದ ಒಂದು ಏನು ಕುತಂತ್ರದ ಮೂಲಕ ನಾನು ಸೋಲು ಅನುಭವಿಸುತ್ತಿದೆ ಅಂತ ಹೇಳುವ ಸಂದರ್ಭದಲ್ಲಿ ಕದನ ವಿರಾಮವನ್ನು ಘೋಷಿಸಲಿಕ್ಕೋಸ್ಕರ ಮುಂದಾಯಿತು. ಅಂತೂ ಒಟ್ಟಿನಲ್ಲಿ ಭಾರತ ಕೈಗೊಂಡ ದಿಟ್ಟ ನಿರ್ಧಾರದಿಂದ ಅನೇಕ ಭಯೋತ್ಪಾದಕರನ್ನ ಮಟ್ಟ ಹಾಕಲಿಕ್ಕೆ ಒಂದು ಸಾಧ್ಯವಾಯಿತು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.